ನಮಸ್ಕಾರ. ಎಲ್ಲೂ ನೋಡಿದ್ರು ಟಿ ವಿ ಕೆ. ತಮಿಳ್ನಾಡು ಎಲೆಕ್ಷನ್ ಬಗ್ಗೆ ಇಡೀ ದೇಶಾದ್ಯಂತ ತುಂಬ ಮಾತು ನಡೀತಾ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಪ್ರಜಾಕೀಯ ಅಂತ ಇದೆ. ಬಟ್ ಉಪೇಂದ್ರ ಅವರು ಏನೇನು ಹೇಳಿದ್ದಾರೆ, ಏನು ಮಾಡಿದ್ದಾರೆ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ. ಬಟ್ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋ ಅಂತ ಸಣ್ಣ ಪರಿಜ್ಞಾನನೂ ಇಲ್ಲ ಜನಗಳಿಗೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಏನಿದೆ ಅಂತ ಒಂದು ಅವ್ರದ್ದು ಆ್ಯಪ್ ಇದೆ, ಅದರಲ್ಲಿ ಹೋಗಿ ನೋಡೋ ಅಷ್ಟು ಪುರ್ಸತ್ತು ಯಾವನಿಗೂ ಇಲ್ಲ. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಏನಾಗಿದೆ, ನಾನು ಕೇಳ್ಪಟ್ಟಿಗೆ ನನ್ನ ಫ್ರೆಂಡ್ಸ್ ತಮಿಳ್ನಾಡಲ್ಲಿದ್ದಾರೆ. ಟಿ ವಿ ಕೆ ಅವರು ದುಡ್ಡು ಹಂಚಿದ್ದಾರೆ. ಅಂದರೆ ಇವರು 10,000 ಕೊಟ್ಟಿದ್ದಾರೆ, ಅವರು 2,000 ಕೊಟ್ಟಿದ್ದಾರೆ. ಬಟ್ ಆದ್ರೂ ಅವ್ರಿಗೆ ವಿಜಯ್ ಅವ್ರಿಗೆ ಗೆಲ್ಸಿದ್ದಾರೆ ಅಂದರೆ ಅವರು ಒಂದು ಚೇಂಜ್ ಬೇಕಂತ. ಅಂದರೆ ಅವರು ಜನರು ಬುದ್ಧಿವಂತರು, ದುಡ್ಡು ಇಸ್ಕೊಂಡಿದ್ದಾರೆ ಒಂದು. ಬಟ್ ಸರ್ಕಾರನೂ ಚೇಂಜ್ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಈಗ ಎಕ್ಸಾಂಪಲ್ ಟಿ ವಿ ಕೆನೇ ಗೆದ್ದಿದೆ. ಬಟ್ ಅವ್ರು ಖರ್ಚು ಮಾಡೋ ದುಡ್ಡು ಅಂತೂ ನೋಡ್ತಾರಲ್ವಾ. ಬಟ್ ನಮ್ಮ ಕರ್ನಾಟಕದಲ್ಲಿ ಪ್ರಜಾಕೀಯ ಬಗ್ಗೆ ಮಾಡಿರೋದು ಉಪೇಂದ್ರ ಅವ್ರು ಮಾಡಿರೋದು ಅದರಲ್ಲಿ ಝೀರೋ. ಅಂದರೆ ಯಾರಿಗೂ ದುಡ್ಡು ಕೊಡಲ್ಲ, ನೀವು ಓಟ್ ಹಾಕಿ ನಿಮ್ಮ ದುಡ್ಡು ಪೋಲಾಗೋಕ್ಕೂ ಬಿಡಲ್ಲ. ಆದರೆ ನಾವೇನು ಟ್ಯಾಕ್ಸ್ ಕಟ್ತೀವಿ ಅದು ಅಮೌಂಟು ಫುಲ್ ನಮಗೆ ಸಿಗೋ ಥರ ಒಂದು ಇದು ಅದು. ಈಗ ಅವ್ರು ಎಷ್ಟು ಫ್ರೀ ಬೇಸ್ ಕೊಡ್ತಾರೆ ಅದ್ರ 100 ಪಟ್ಟು ನಮಗೆ ಸಿಗುತ್ತೆ ಅಂತ ಜನಗಳಿಗೆ ಗೊತ್ತೇ ಇಲ್ಲ. ಎಕ್ಸಾಂಪಲ್ಲು, ಈಗ ಒಂದೇ ₹1 ಟ್ಯಾಕ್ಸ್ ಅಮೌಂಟ್ ಎಲ್ಲೂ ಹೋಗಲ್ಲ ಅಂದರೆ ಹಾಸ್ಪಿಟ್ಲ್ ಆಗಲಿ ಸ್ಕೂಲ್ಗಳಾಗಲಿ ಎಲ್ಲ ಆಟೋಮೆಟಿಕಾಗಿ ಸಿಕ್ಬಿಡುತ್ತೆ ಜನಗಳಿಗೆ. ಅದು ಜನಗಳಿಗೆ ಗೊತ್ತೇ ಆಗ್ತಿಲ್ಲ. ಅಂದರೆ ಅದು ಹೇಳ್ಬೇಕು ಬಂದ್ಬಿಟ್ಟು. ಈಗ ಉಪೇಂದ್ರ ಅವರು ನಾನು ನಿಮಗೆ ಫ್ರೀ ಎಜುಕೇಷನ್ ಕೊಡ್ತೀನಿ, ಫ್ರೀ ಹೆಲ್ತ್ ಕೊಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಹೇಳ್ಬೇಕು ನಿಮಗೆ. ನಾನು ನಿಮಗೆ ಫ್ರೀ ಬೀಸ್ ಕೊಡ್ತೀನಿ, ನಿಮಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ಬಿಟ್ಟು ಪ್ರಣಾಳಿಕೆಯಲ್ಲಿ ಬಂದ್ಬಿಟ್ಟು ಹೇಳ್ಬೇಕು ನಿಮಗೆ. ಚಿನ್ನ ಕೊಡ್ತೀನಿ ಅದು ಕೊಡ್ತೀನಿ ಅಂದ್ಬಿಟ್ಟು ಅದರಲ್ಲಿ ಬರೆದ್ಬಿಟ್ಟು ಪ್ರಿಂಟ್ ಹಾಕ್ಬಿಟ್ಟು ಕಾಂಪ್ಲೆಕ್ಸ್ ಹಾಕ್ಬಿಟ್ಟು ಹಂಚ್ಬೇಕು ನಿಮ್ಮ ಮನೆಗೆ. ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಂಥ ಕಾಮನ್ ಸೆನ್ಸ್ ಇದ್ದವ್ರಿಗೆ ಗೊತ್ತಾಗುತ್ತೆ. ₹1 ಟ್ಯಾಕ್ಸ್ ವೇಸ್ಟ್ ಆಗಲ್ಲ ಅಂದರೆ ಎಲ್ಲ ನಮಗೆ ಸಿಗುತ್ತೆ. ಈಗ ಎಷ್ಟು ಪ್ರೈವೇಟ್ ಕಾಲೇಜ್ ಇದೆ, ಒಂದು ಇರಲ್ಲ. ಗೌರ್ಮೆಂಟಿಂದನೇ ಎಜುಕೇಷನ್ ಚೆನ್ನಾಗಿ ಸಿಗುತ್ತೆ ಅಂದರೆ. ಮತ್ತು ಲಂಚ ಎಲ್ಲೂ ಇಲ್ಲ ಅಂದರೆ ಎಲ್ಲ ಕೆಲಸಗಳು ನೀವು ಏನಾರು ಒಂದು ಜಮೀನು ಕೆಲಸ ಮಾಡಿಸ್ತೀನಿ ಅಂದರೆ 10,000 20,000 ಲಂಚ ಕೊಡ್ತೀರಾ. ನೀವು ಇಲ್ಲಿ ತೊಗೊಂಡು ₹2,000 ತೊಗೊಂಡು ಓಟ್ ಹಾಕ್ಬಿಟ್ಟು ಅಲ್ಲೇ ಹೋಯ್ತಲ್ಲ ನಿಮಗೆ. ಏನೋ ಒಂದು ಕೆಲಸ ಒಂದು ಖಾತೆ ಮಾಡಿಸ್ಬೇಕು, ಒಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಬೇಕು, ಎಲ್ಲ ಕಡೆ ಲಂಚ. ನೀವು ಒಂದು ವರ್ಷಕ್ಕೆ ಎಷ್ಟು ಲಂಚ ಕೊಡ್ತೀರಾ ಅಂತ ಸುಮ್ಮನೆ ಹಂಗೇನೆ ಬರೆದಿಟ್ಕೊಳ್ಳಿ ನೀವು ಜನಗಳು. ಎಲ್ಲೆಲ್ಲಿ ನೀವು ಏನೇನು ಕೆಲಸ ಮಾಡೋಕ್ಕೆ ಎಲ್ಲೆಲ್ಲಿ ಹೋಗ್ತೀರಾ, ಸುಮ್ಮನೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ ನೀವೇ ನಿಮ್ಮ ಒಂದು ಡೈರಿಲಿ ಬರೆದಿಟ್ಕೊಳ್ಳಿ. ಅದನ್ನು ಓಟ್ ಹಾಕ್ಬೇಕಾದ್ರೆ ನೀವು ಯೋಚನೆ ಮಾಡಿ. ಸೊ ನಿಮ್ಗೆ ಅಷ್ಟು ಅಮೌಂಟು ವಾಪಸ್ ಸಿಗುತ್ತಾ, ನೀವೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ದೀರಾ, ಏನೇನು ಕೊಟ್ಟಿದ್ದೀರಾ, ಎಷ್ಟು ಯಾರ್ಯಾರಿಗೆ ಏನೇನು ₹1 ಕೊಟ್ಟಿದ್ದೀರಾ, ಪ್ರತಿಯೊಂದು ಹಾಕೊಳ್ಳಿ. ಅದು 15-20 ಸಾವಿರ. ಇನ್ನು ದೊಡ್ಡ ಕೆಲಸಗಳಾಗಬೇಕು ಅಂದರೆ ಲಕ್ಷಾಂಗಟ್ಲೆ. ಅದೆಲ್ಲ ಉಳಿಬೇಕಂದ್ರೆ ನೀವು ಪ್ರಜಾಕೀಯ ಅಂತ ಒಂದು ಕಾನ್ಸೆಪ್ಟ್ಗೆ ಅರ್ಥ ಮಾಡ್ಕೋಬೇಕು. ಅಂದರೆ ಅದು ನಮಗೋಸ್ಕರ ಮಾಡೋದಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅದು ನಮ್ಮದು ಅಂತ. ಈಗ ಹೆಂಗೆ ಗೌರ್ಮೆಂಟ್ ಬಸ್ ನಮ್ಮದು, ಹೆಂಗೆ ಇದು ಸರ್ಕಾರಿ ಸ್ಕೂಲ್ಗಳು ನಮ್ದು ಹೆಂಗೆ, ಹಾಸ್ಪಿಟಲ್ ನಮ್ದು ಹೆಂಗೆ, ಅದೆಲ್ಲ ಬೇರೆ ಥರ ಹೈಟೆಕ್ ಆಗಿದ್ರೆ, ಅಂದರೆ ಬೇರೆ ಥರ ₹1 ಮೋಸ ಆಗ್ದಂಗೆ ಲಂಚ ಆಗ್ದಂಗೆ ಎಲ್ಲ ಕರೆಕ್ಟಾಗಿ ಅದಕ್ಕೆ ಯೂಸ್ ಆಗ್ತಿದೆ. ಅಂದರೆ ನೀವು ಎಲ್ಲರೂ AC ಬಸ್ಸಲ್ಲಿ ಓಡಾಡೋ ಅಂತ ಇದು ಬರ್ಬೋದು. ಎಲ್ಲ ಮಲ್ಟಿನ್ಯಾಷನಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಫೆಸಿಲಿಟಿ ನಿಮ್ಗೆ ಸಿಗ್ಬೋದಲ್ವಾ. ಇದೆಲ್ಲ ಫ್ರೀಗಳು ಸಿಗಬೇಕಂದ್ರೆ ನೀವು